ಗೋಟ್ ವಿತ್ ಗೋಟ್. BS3 ಜಮಾನದಲ್ಲಿ ಒಂದಷ್ಟು ಹುಡುಗರು ಪ್ರಾಣ ಕಿತ್ಕೊಂಡು ಎಷ್ಟೋ ಜನ ಹುಡುಗರು ನಿದ್ದೆ ಹಾಳು ಮಾಡಿರೋಂಥ ಗಾಡಿ ಅಂದ್ರೆ ಇದೇ ಗುರು, KTM ಅವರ ಡ್ಯೂಕ್. ಇವತ್ತು ನಾವು ಡ್ಯೂಕ್ 200 ನ ರಿವ್ಯೂ ಮಾಡಕ್ ಹೊರಟಿದೀವಿ. ಇದು 2016 ಮಾಡಲ್ ನ ಡ್ಯೂಕ್ 200. ಇಷ್ಟ ಆಗಿದ್ದು ಈ ಗಾಡಿಲಿ ಅಂದ್ರೆ ಈ ಪಾರ್ಟು, ಈ ಲೈಟು, ಈ ಗಾಡಿ ಒಂದು ಬಾಡಿ ಶೇಪ್ ಆಗಿರ್ಬೋದು, ಹೆವಿ ಲುಕ್ ಅಂದ್ರೆ ಏನ್ ಲುಕ್ ಕಾಣಿಸ್ತಿದೆ ನೋಡಿ ಗಾಡಿ. ನೀವೇ ನೋಡಿ ಇಲ್ಲಿ ಏನ್ ಕ್ರೇಜ್ ಲುಕ್ ಅಲ್ಲಿ ಕಾಣಿಸ್ತಿದೆ ಗಾಡಿ. ಇನ್ನು ಇದು ಇಂಜಿನ್ ವಿಚಾರಕ್ಕೆ ಬರೋದಾದ್ರೆ ಸಿಂಗಲ್ ಸಿಲಿಂಡರ್ 199.5cc ಇಂಜಿನ್, ಲಿಕ್ವಿಡ್ ಕೂಲ್ಡ್ ಅಂದ್ರೆ ಇದರಲ್ಲಿ ರೇಡಿಯೇಟರ್ ಕೂಡ ಬರುತ್ತೆ. ಮತ್ತೆ ನಾವು ಇದಕ್ಕೆ ಕೂಲೆಂಟ್ ನ ಹಾಕ್ಬೇಕಾಗುತ್ತೆ. ಟೈಮ್ ಅಲ್ಲಿ ಇದನ್ನ ಕಿಲ್ಲರ್ ಮಿಷಿನ್ ಅಂತಾನೆ ಕರಿತಾ ಇದ್ರು. ಆ ಲೆವೆಲ್ ಗೆ ಆಕ್ಸಿಡೆಂಟ್ಸ್ ಗಳಾಗಿದ್ವು. ಯಾಕಂದ್ರೆ ಈ ಗಾಡಿ ಕಂಟ್ರೋಲ್ ಪವರ್ ಹುಡುಗರಿಗೆ ಗೊತ್ತಿದ್ದಿಲ್ಲ, ಅಷ್ಟು ಪವರ್ ನ ಬಿಟ್ಬಿಟ್ಟಿದ್ರು ಗಾಡಿಲಿ. ಅದರಲ್ಲೂ BS3 ಮೊದ್ಲೇ ರಾ. ಮತ್ತೆ ಇಲ್ಲಿ ನೀವು ಇಂಜಿನ್ ಶೀಲ್ಡ್ ಅಲ್ಲಿ ನೋಡಬಹುದು ರೇಸಿಂಗ್ KTM ಅಂತ. ಕಾಲೇಜ್ ಹುಡುಗರು ಮನ್ಸು ಗೆದ್ದಿತ್ತು ಗುರು ಇದು. ಈ ಡಿಸೈನ್ ನ ಮತ್ತೆ ಅವ್ರು ಮಾಡಕ್ ಆಗಲ್ಲ ಅನ್ಕೊಂತೀನಿ, ಅಷ್ಟು ಕ್ರೇಜಿಯಾಗಿ ಡಿಸೈನ್ ಮಾಡಿದ್ದಾರೆ ಇದನ್ನ. ಮತ್ತೆ ಈ ಇಂಜಿನ್ ಮ್ಯಾಕ್ಸ್ ಪವರ್ ಅಂದ್ರೆ 25 PS ಆಫ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಟಾರ್ಕ್ ಅಂತ ಬಂದ್ರೆ 19.3 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಕಂಪ್ರೆಷನ್ ರೇಷಿಯೋ ನೋಡೋದಾದ್ರೆ 11.5:1 ಕಂಪ್ರೆಷನ್ ರೇಷಿಯೋ. ಇನಿಷಿಯಲ್ ಅಲ್ಲಿ ಕ್ರೇಜಿ ಎಳೆಯುತ್ತೆ, ಟಾಪ್ ಎಂಡ್ ಅಲ್ಲೂ ಅಷ್ಟೇ ಪರ್ಫಾರ್ಮೆನ್ಸ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗುತ್ತೆ ಇದು. ಎಕ್ಸಾಸ್ಟ್ ನೋಡಬಹುದು ನೀವು ಇಲ್ಲಿ ಕ್ಯಾಟಲಿಟಿಕ್ ಕನ್ವರ್ಟರ್ ಇಲ್ಲಿದೆ, ಅಂಡರ್ಬಲ್ ಎಕ್ಸಾಸ್ಟ್ ಇಲ್ಲಿ ಬರುತ್ತೆ. ಈ ಎಕ್ಸಾಸ್ಟ್ ನೋಟ್ ಗೆ ಅರ್ಧ ಜನ ಫ್ಯಾನ್ಸ್ ಗುರು ಇರೋದು. ಎಕ್ಸಾಸ್ಟ್ ನೋಟ್ ಪಟ 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 ಕಿವಿಗೆ ಹೊಡಿತಾ ಇರುತ್ತೆ ಗಾಡಿ ಓಡಿಸ್ತಾ ಇದ್ರೆ. ಅಷ್ಟು ಸಕ್ಕತ್ತಾಗಿದೆ ಎಕ್ಸಾಸ್ಟ್ ನೋಟ್ ಮಾತ್ರ ಈ ಗಾಡಿಲಿ. ನೀವು ನೋಡ್ಬೋದು ಬೆಂಡ್ ಪೈಪ್ ನ ಇಲ್ಲಿಂದ ತಗೊಂಡೋಗಿ ಇಲ್ಲಿ ಕ್ಯಾಟಲಿಟಿಕ್ ಕನ್ವರ್ಟರ್ ಗೆ ಕನೆಕ್ಟ್ ಮಾಡಿದ್ದಾರೆ. ಸುಮ್ಮನೆ ಇಲ್ಲಿಂದ ಕೆಳಗಡೆ ತಗೊಂಡೋಗೋದು ಆತರ ಏನು ಮಾಡಿಲ್ಲ, ಸುಮ್ಮನೆ ಸಿಂಪಲ್ ಆಗಿ ಇಂಜಿನ್ ಇಂದ ತಗೊಂಡೋಗಿ ಚಾರ್ಸಿ ಒಳಗೆ ಮೌಂಟ್ ಮಾಡಿ ಇಲ್ಲಿ ಕ್ಯಾಟಲಿಟಿಕ್ ಕನ್ವರ್ಟರ್ ನ ಹಾಕಿ ಮೌಂಟ್ ಮಾಡಿದ್ದಾರೆ. ಕ್ರೇಜಿ ಅಡ್ವಾಂಟೇಜ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಇರೋ ಜಾಗನೆಲ್ಲ ಸುಮ್ಮನೆ ಖಾಲಿ ಹೊಡಿಯೋ ಬದಲಿ ಇರೋ ಜಾಗನ ಫಿಲ್ ಮಾಡಿ ಸಕ್ಕದ ಮಾಡಿದ್ದಾರೆ. ಅದಕ್ಕೆ ಇದು ಒಂದ್ ಟೈಮ್ ಅಲ್ಲಿ ಎಲ್ಲ ಹುಡುಗರು ಫೇವರೇಟ್ ಗಾಡಿ ಆಗಿದ್ದು. ಗಾಡಿಯಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಗೇರ್ ಟು ಗೇರ್ ಹೊಡಿಯೋದ್ರಲ್ಲಿ ಇರೋ ಮಜಾ ಇದೆಯಲ್ಲ ಈ ಗಾಡಿಲಿ, ಕ್ರೇಜಿ ಅನ್ಕೊಳ್ರಿ. ಬಟ್ BS3 ಅಲ್ಲಿ ಇವರು ಫ್ಯೂಲ್ ಇಂಜೆಕ್ಷನ್ ಕೊಟ್ಟಿದ್ರು ಈ ಗಾಡಿಲಿ. ಚಾರ್ಸಿ ಫ್ರೇಮ್ ನ ಸ್ಪ್ಲಿಟ್ ರಿಲೀಸ್ ಫ್ರೇಮ್ ಅಂತ ಕರೀತಾರೆ. 2 ಡೈಮೆನ್ಷನ್ ಬೇಕು, ಅದಕ್ಕೆ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಈ ಚಾರ್ಸಿನ. ಮತ್ತೆ ಸ್ವಿಂಗ್ ಆರ್ಮ್ ನೋಡ್ಬೋದು ನೀವು ಇಲ್ಲಿ, ಏನ್ ಕ್ರೇಜ್ ಆಗಿ ಡಿಸೈನ್ ಇದೆ ನೋಡ್ರಿ ಸ್ವಿಂಗ್ ಆರ್ಮ್. ಮತ್ತೆ ಫ್ರಂಟ್ ಇಲ್ಲಿ 300mm ಡಿಸ್ಕ್ ಕೊಟ್ಟಿದ್ದಾರೆ ವಿತ್ ಬ್ರೆಂಬೋ ಬ್ರೇಕ್. ಆಗ್ಲೇ ಬ್ರೆಂಬೋ ಕೊಟ್ಟಿದ್ರು. 230mm ಡಿಸ್ಕ್ ಕೊಟ್ಟಿದ್ದಾರೆ, ಇದು ಕೂಡ ಬ್ರೆಂಬೋ ಬ್ರೇಕ್ಸ್. ಬ್ರೇಕಿಂಗ್ ಇದೆ, ಬಟ್ ಅದನ್ನ ನಿಲ್ಸಕ್ಕೆ ಬರೀ ಬ್ರೇಕ್ ಇಂದ ಸಾಲಲ್ಲ, ಇಂಜಿನ್ ಬ್ರೇಕಿಂಗ್ ಅನ್ನೋದು ಗೊತ್ತಿರಬೇಕು. ಹುಡುಗರಿಗೆ ಇಂಜಿನ್ ಬ್ರೇಕಿಂಗ್ ಬಗ್ಗೆ ಗೊತ್ತಿಲ್ಲದೆ ಇರೋ ಕಾರಣದಿಂದ ಆ ಟೈಮಲ್ಲಿ ಆಕ್ಸಿಡೆಂಟ್ಸ್ ಗಳು ಬಹಳ ಆಗ್ತಿದೆ ಈ ಗಾಡಿಲಿ. ಅಂದ್ರೆ ಅವಾಗ ರೈಡರ್ಸ್ ನ ಎಜುಕೇಟ್ ಮಾಡಕ್ಕೆ ಏನೋ ಒಂದು ದಾರಿ ಇದ್ದಿಲ್ಲ. ಇವಾಗಾದ್ರೆ ಒಂದಷ್ಟು ಜನ ಯೂಟ್ಯೂಬರ್ಸ್ ಇದಾರೆ, ಅವರಿಂದ ಇಂಜಿನ್ ಬ್ರೇಕಿಂಗ್ ಅಂದ್ರೆ ಏನು ಅಂತ ಹೇಳಿ ಎಲ್ಲ ಹುಡುಗರು ತಿಳ್ಕೊಂಡಿದ್ದಾರೆ. ಈಗ ಒಂದ್ ಸ್ವಲ್ಪ ಓಕೆ ಗಾಡಿಯಿಂದ ಯಾರು ಚಪ್ರಿ ಆಗಲ್ಲ ಗುರು. ಚಪ್ರಿಗಳಿಂದ ಗಾಡಿ ಹೆಸರಾಗ್ಬೋದು, ಗಾಡಿಯಿಂದ ಯಾರು ಚಪ್ರಿ ಆಗಲ್ಲ. ಇಂತ ಗಾಡಿಗಳನ್ನ ಚಪ್ರಿ ಗಾಡಿಗಳು ಅಂತಾರೆ, ಏನು ಮಾಡಕ್ಕಾಗಲ್ಲ. ಮತ್ತೆ ಫ್ರಂಟ್ ಅಲ್ಲಿ ಇವರು USD ಫೋಕ್ಸ್ ಕೊಟ್ಟಿದ್ದಾರೆ, ಕ್ರೇಜಿ ಲುಕ್. ಇದೇ ಲುಕ್ ಮಡ್ಗಾಡ್ ಕೊಟ್ಟಿದ್ದಾರೆ, ಯೂನಿಕ್ ಆಗಿದೆ ಇದು. ಮತ್ತೆ ಬ್ಯಾಕ್ ಅಲ್ಲಿ ಇವರು WP ಇದು ಮೋನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಒಂದು ನೆಕೆಡ್ ಗಾಡಿಗೆ ಎಷ್ಟು ಸಸ್ಪೆನ್ಷನ್ ಬೇಕೋ ರಿಕ್ವೈರ್ಮೆಂಟ್ ಇದೆಯೋ ಅದಕ್ಕೆ ತಕ್ಕಂಗೆ ಕರೆಕ್ಟ್ ಆಗಿ ಮಾಡಿದ್ದಾರೆ ಗಾಡಿನ. ಇಲ್ಲಿ ಬ್ರೇಕ್ ಲೈಟ್ಸ್ ಇದೆ, ಇಲ್ಲಿ ಇಂಡಿಕೇಟರ್ಸ್ ಗಳನ್ನ ಕೊಟ್ಟಿದ್ದಾರೆ. ಒಂದ್ ಟೈಮ್ ಅಲ್ಲಿ LEDs ಯಾವುದೇ ಗಾಡಿಗೆ ಹಾಕಿದ್ರು ಮ್ಯಾಚ್ ಆಗ್ತಾ ಇತ್ತು, ಅಷ್ಟು ಸಕ್ಕತ್ತಾಗಿ ಮಾಡಿದ್ರು KTM ಅವರು ಇಂಡಿಕೇಟರ್ ನ. ಮತ್ತೆ ಇಲ್ಲಿ ಟೈರ್ ಅಗ್ಗರ್ ನ ಕೊಟ್ಟಿದ್ದಾರೆ, ಒಂದು ಅದ್ರ ಮೇಲೆ KTM ಅಂತ ಒಂದು ಲೋಗೋ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಡ್ಯೂಕ್ ಸ್ಟಿಕರಿಂಗ್ ಕೊಟ್ಟಿದ್ದಾರೆ, ಡ್ಯೂಕ್ ಅಂತ ಹೇಳಿ, ಡ್ಯೂಕ್ 200. ಅದಾದ್ಮೇಲೆ ಇಲ್ಲಿ ಕೂಲೆಂಟ್ ನ ಇಲ್ಲಿ ಹಾಕ್ಬೇಕು ನಾವು. ರೈಡಿಂಗ್ ಪೊಸಿಷನ್ ಮಾತ್ರ ಈ ಹ್ಯಾಂಡ್ಲ್ ಬಾರ್ ಅಲ್ಲಿ ಕ್ರೇಜಿ ಇದೆ. ಹೆಂಗಾರಿದ್ರು ಬ್ಯಾಲೆನ್ಸ್ ಮಾಡಬಹುದು ಗಾಡಿನ, ಎಂತ ಸಿಚುವೇಶನ್ ಅಲ್ಲಿ ಕೂಡ ನಾವು ಬ್ಯಾಲೆನ್ಸ್ ಮಾಡಬಹುದು, ಅಷ್ಟು ಸಕ್ಕತ್ತಾಗಿ ಕೊಟ್ಟಿದ್ದಾರೆ ಇದನ್ನ. ಫ್ಯೂಯಲ್ ಕೆಪಾಸಿಟಿ ಬಂದ್ಬಿಟ್ಟು 13.5 ಲೀಟರ್ಸ್ ಅಷ್ಟು. ಮೈಲೇಜ್ ವಿಚಾರಕ್ಕೆ ಬರೋದಾದ್ರೆ ಈ ಗಾಡಿಲಿ 30 to 35 ಮೈಲೇಜ್ ಕೊಡುತ್ತೆ, ಅಥವಾ 40 ತನಕನು ಕೆಲವೊಬ್ರು ತರಿಸಿರೋರು ಇದಾರೆ ಮೈಲೇಜ್ ನ. ಪವರ್ ಗೆ 40 ಮೈಲೇಜ್ ಅಂದ್ರೆ ಜಾಸ್ತಿನೇ ಆಗೋಯ್ತು. ಮತ್ತೆ ಈ ಗಾಡಿದು ಕ್ರಬ್ ವೇಟ್ ಬಂದ್ಬಿಟ್ಟು 159.5 kg ಬರುತ್ತೆ. ಅಷ್ಟು ಲೈಟ್ ವೇಟ್ ಗಾಡಿ, ಪ್ಲಸ್ ಆ ರಾ ಪವರ್. ಅದಕ್ಕೆ ಅಷ್ಟು ಜನ ಸಾಯ್ತಿದ್ರೇನೋ ಕಂಟ್ರೋಲ್ ಮಾಡಕ್ ಆಗ್ದಲೆ. ಸುಮ್ನೆ ನಾನು ಏನೋ ಗಾಡಿ ಕಲ್ತಿದ್ದೀನಿ ಟಾಪ್ ಅಂಡ್ ಫುಲ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಫ್ರಂಟ್ ಟೈರ್ ಬಂದು 110/70 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ, 17 ಇಂಚ್ ಅಲಾಯ್ಸ್ ಜೊತೆಗೆ. ರೇರ್ ಟೈರ್ 150/60 ಸೆಕ್ಷನ್ ಟೈರ್ 17 ಇಂಚ್ ಇದು ಕೂಡ. ಈ ಹೆಡ್ ಲೈಟ್ ನೋಡಿ ನೀವು ಇಲ್ಲಿ, ಅಗ್ರೆಸಿವ್ ಲುಕ್ಕಿಗೆ ಅರ್ಧ ಜನ ಫಿದಾಗಿದ್ರು. ಏನ್ ಕ್ರೇಜಿ ಕಾಣಿಸ್ತಾ ಇತ್ತು ನೋಡಿ. ಈ ಡ್ಯೂಕ್ ಇನ್ನೂ ಒಂದಷ್ಟು ಜನ ಹುಡುಗರ ಮನಸ್ಸು ಹೆಂಗ್ ಕದ್ದಿತ್ತಂದ್ರೆ, ಒಂದಷ್ಟು ಫಿಲಮ್ಸ್ ಗಳಲ್ಲಿ ಇದನ್ನ ಸ್ಟೆಂಟ್ ಬೇಕಾಗಿ ಯೂಸ್ ಮಾಡ್ತಾ ಇದ್ರು. ಅಂದ್ರೆ ಫೈಟಿಂಗ್ ಸೀನ್ ಅಲ್ಲಿ ಆಗಿರ್ಬೋದು, ಚೇಸಿಂಗ್ ಸೀನ್ ಅಲ್ಲಿ ಆಗಿರ್ಬೋದು, ಇನ್ಸ್ಪೈರ್ ಆಗಿತ್ತು ಹುಡುಗರಿಗೆಲ್ಲ. ಈ ಗಾಡಿ ತಗೊಂಡ್ರೆ ಯಾವ ಗಾಡಿ ಅಂದ್ರೆ KTM ಅಂತ ಹೇಳ್ತಾ ಇದ್ರು ಎಲ್ಲರೂ. ನಾವು 2016 ಅಲ್ಲಿ ತಗೊಂಡಿದ್ದು. ಈಗಲೂ ಇನ್ನೂ 10-20 ವರ್ಷ ಓಡಿಸೋದನ್ನು
ಇನ್ನು ಇಂಥ ಗಾಡಿಗಳು ಸಿಗಲ್ಲ. ಇದು ನಾನು ಆಸೆ ಪಟ್ಟು ತಗೊಂಡಿದ್ದು. ಈಗ್ಲೂ ಕೆಲವೊಂದ್ಸಲ ಕೊಟ್ಬಿಟ್ಟು ಬೇರೆ ಗಾಡಿ ತಗೊಳೋಣ ಅಂತ ಅನ್ಸುತ್ತೆ. ಬಟ್ ಇದು ನೋಡ್ಸಿ ಮತ್ತೆ ಇದೇ ತರ ವೆಲ್ ಮೇಂಟೈನ್ ಗಾಡಿ ಸಿಗೋದಿಲ್ಲ. ಹಾಗಾಗಿ ಇದನ್ನ ಲೈಫ್ ಟೈಮ್ ಮಾಡ್ಕೊಬೇಕು ಅನ್ನೋದು ನನ್ನ ಆಸೆ. ಪ್ರೊಟೆಕ್ಟರ್ಸ್ ಕೂಡ ಇದು ಸ್ಟಾಕ್ ಅಲ್ಲೇ ಬರೋದು. ಏನು ಎಕ್ಸ್ಟ್ರಾ ನಾವು ಹಾಕ್ಸೋ ಅಂತ ಏನು ಇರ್ತಾ ಇದಿಲ್ಲ. ಇರೋದನ್ನ ಕೆಲವೊಂದು ತೆಗಿಸ್ಬೇಕಾಗಿತ್ತು. ನಿಮಗೆ ಏನಾದ್ರು ಬೇಕನ್ಸಿದ್ರೆ 100% ಸ್ಟಾಕ್ ಅಲ್ಲಿ ಇದಾದ್ರು ಒಂದು ಪಾರ್ಟ್ ಕೂಡ ರೀಪ್ಲೇಸ್ಮೆಂಟ್ ಆಗಿಲ್ಲ. ಮೇಜರ್ ಪಾರ್ಟ್ಸ್ ಯಾವ ರಿಪ್ಲೇಸ್ ಆಗಿಲ್ಲ. ಸಣ್ಣ ಪುಟ್ಟ ಏನಾರ ಕೆಟ್ಟೋಗಿದ್ರೆ ರಿಪೇರ್ ಮಾಡಿಸಿದಾರೆ ಬಿಟ್ರೆ ಏನು ಚೇಂಜ್ ಮಾಡಿಸಿಲ್ಲ. ಕಂಪ್ಲೀಟ್ ಶೋರೂಮ್ ಅಲ್ಲಿ ಏನ್ ಬಂದಿತ್ತು ಸೇಮ್ ಅದೇ ಲುಕ್ ಅಲ್ಲೇ ಇಟ್ಕೊಂಡಿದ್ದಾರೆ ಗಾಡಿನ ಇವರು. ಕಾಲೇಜಲ್ಲಿ ಫ್ರೆಂಡ್ಸ್ ಜೊತೆ ಓಡಾಡುವಾಗ ಎಲ್ಲಾರು ಓಡಾಡ್ತಾ ಇದ್ದಿದ್ ನೋಡಿ ನನಗೂ ತಗೋಬೇಕು ಅನಿಸ್ತು. ಹಾಗಾಗಿ ಮನೇಲಿ ಕೇಳ್ದಾಗ ಕೊಡ್ಸಿದ್ರು. ಅವ್ರು ಕೊಡ್ಸಿದ್ ರೀತಿ ಹಂಗೆ ಚೆನ್ನಾಗಿ ಇಟ್ಕೊಂಡಿದೀನಿ. ಈಗ್ಲೂ 10 ವರ್ಷ ಆಯ್ತು. ಇನ್ನು 10-20 ವರ್ಷ ಆದ್ರೂ ಹಿಂಗೆ ಇಟ್ಕೊಂಡಿರ್ತೀನಿ. ನೀವು ಇಲ್ಲಿ ಮೀಟರ್ ನೋಡ್ಬೋದು. ಏನ್ ಸಕ್ಕತ್ತಾಗಿದೆ ಹೇಳಿ. ಮೀಟರ್ ಯೂನಿಕ್ ಆಗಿತ್ತು ಆ ಟೈಮ್ ಅಲ್ಲಿ. ಇದೇ ಒಂದು ಸಕ್ಕತ್ತಾಗಿರೋ ಮೀಟರ್ ಅಂದ್ರೆ. ಮತ್ತೆ ಇಲ್ಲಿ ಒಂದು ಮೋಡ್ ಚೇಂಜ್ ಮಾಡ್ಕೊಳ್ಳೋ ಬಟನ್ ಕೊಟ್ಟಿದ್ದಾರೆ. ಇಲ್ಲಿ ಸೆಟ್ ಬಟನ್ ಕೊಟ್ಟಿದ್ದಾರೆ. ಇಲ್ಲಿ ಇಂಜಿನ್ ಚಕ್ಲೇಟ್ ಆನ್ ಆಗುತ್ತೆ. ಇಲ್ಲಿ RPM ಶಿಫ್ಟ್ ಲೈಟ್ ನ ಕೊಟ್ಟಿದ್ದಾರೆ. ನ್ಯೂಟ್ರಲ್ ಇಂಡಿಕೇಟರ್ ನ ಕೊಟ್ಟಿದ್ದಾರೆ. ಇಲ್ಲಿ IBM ಇಂಡಿಕೇಟರ್ ಇದೆ. ಇಲ್ಲಿ RPM ತೋರಿಸುತ್ತೆ. ಇಲ್ಲಿ ಎಷ್ಟನೇ ಗೇರ್ ಅಲ್ಲಿ ಇದೆ ಅಂತ ತೋರಿಸುತ್ತೆ. ಫ್ಯೂಯಲ್ ತೋರಿಸುತ್ತೆ. ಮತ್ತೆ ಇಲ್ಲಿ ಇಂಜಿನ್ ಟೆಂಪರೇಚರ್ ನ ಕೂಡ ತೋರಿಸುತ್ತೆ. ಟೂರಿಂಗ್ ಎಲ್ಲ ಮಾಡಬಹುದು ಒಂದು ಲೆವೆಲ್ಗೆ. ಗ್ರೌಂಡ್ ಕ್ಲಿಯರೆನ್ಸ್ ಇದು 155 mm ಇದೆ. ಸೀಟ್ ಹೈಟ್ ಬಂದ್ಬಿಟ್ಟು 822 mm ಇದೆ. ಯೂನಿವರ್ಸಲ್ ಫಿಟ್ ತರ ಈ ಗಾಡಿ ಯಾರಿಗ್ ಬೇಕಾದ್ರೂ ಸೆಟ್ ಆಗುತ್ತೆ ಅನ್ನೋ ಲೆವೆಲ್ಗೆ ಈ ಗಾಡಿನ ಬಿಲ್ಡ್ ಮಾಡಿದ್ರು. ಏನ್ ಸಖತ್ತಾಗಿ ಕಾಣಿಸ್ತಿದೆ ಹೇಳ್ರಿ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ. ಹೇಳದ್ ಬಿಸಾಕ್ತೈತೆ ಗುರು. ಯಪ್ಪ ಗುರು ಏನ್ ಹೇಳಿದೈತೆ ಗುರು. ತಿಂದ್ ಬಿಸಾಕ್ತೈತೆ ಫಸ್ಟ್ ಸೆಕೆಂಡ್ ಗೇರ್ ಅಲ್ಲೇ. ಅದಕ್ಕೆ ಬಿಡುಗರು ಅಷ್ಟು ಜನ ಸತ್ತಿದ್ದು. ಮೇಂಟೆನೆನ್ಸ್ ಅಂತಂದ್ರೆ ಒಂದು 4,000-4,500 ಸಾವಿರ ಬರುತ್ತೆ. 7,500 ಕಿಲೋಮೀಟರ್ಸ್ಗೆ. ಇಲ್ಲ ಅಂತಂದ್ರೆ ಒಂದ್ ವರ್ಷಕ್ಕೊಂದ್ಸಲ ಸರ್ವಿಸ್ ಬಿಡೋ ತರ ಬರುತ್ತೆ. ನಾವು ಯಾವ ತರ ನೋಡ್ಕೊಂತೀವಿ ಆ ತರ ಮೇಂಟೈನ್ ಮಾಡ್ಬೋದು. ಮತ್ತೆ ಈ ಗಾಡಿಲಿ 140 ತನಕನೂ ಟಾಪ್ ಸ್ಪೀಡ್ ಹೊಡಿಬಹುದು. 200 ಹಿಂಗೆ, ಇನ್ನು 390 ಇನ್ ಯಾವ ಲೆವೆಲ್ಗೆ ಎಳಿಬಹುದು ಹೇಳಿ. ರಾಕೆಟ್ ಅದು ಇಂಜಿನ್ ಇಂದ ಡೈರೆಕ್ಟ್ ವೀಲಿಗೆ ಕೊಡ್ತೈತೆ ಪವರ್. ನಿಮ್ ಥ್ರಾಟಲ್ ಕೊಡುಗುರು ಅಂತ ಕೇಳ್ತೈತೆ. ಒಬ್ಬ ಕಾಲೇಜ್ ಹುಡುಗಗೆ ಇದಕ್ಕಿನ ಗಾಡಿ ಇನ್ನೇನ್ ಬೇಕು ಹೇಳು. ನೋಡ್ರಿ ಈಗ ಜಸ್ಟ್ ಇಷ್ಟೇ ಹೆಂಗ್ ಎಳಿತೈತೆ ಹೇಳ್ರಿ. ಓಹೋ ಬಾಂಬ್ ಗಾಡಿ. ಇನ್ನು ಈ ಗಾಡಿಲಿ ABS ಏನೇನು ಇಲ್ಲ. ಬಾರಿ ಮಸ್ತಾಗೈತೆ. ಮಾತೇ ಇಲ್ಲ. ಅಂತೂ ಸಕ್ಕದಾಗಿದೆ. ಏನ್ರ ಗಾಡಿ ಮೇಲೆ ನಿಮ್ದೇನು ಸ್ಟಿಕರ್ ಹಾಕ್ಸ್ಕೊಂಡಿದ್ದೀರಾ? ಏನಿಲ್ಲ, ಎಲ್ಲಾ ತರ ಹೀರೋಗಳ್ದು ಹಾಕ್ಸೋದಕ್ಕಿಂತ ನಮ್ದು ನಾವೇ ಹಾಕ್ಸ್ಕೊಬೇಕು ಅನ್ನೋದೊಂದು ಐಡಿಯಾ ಬಂದಿದೆ ಅಷ್ಟೇ. ಕೇಳೋರಿಲ್ಲ ನನ್ಗೆ ನಾನೇ ರಾಜನು.